ನಮಸ್ಕಾರ. ಈಗ ಅರಳಿ ಮರ, ಬೇವಿನ ಮರದ ಬಗ್ಗೆ ಮಾತಾಡ್ಕೊಳ್ಳೋಣ. ಪ್ರತಿ ಊರಲ್ಲೂ ಒಂದು ಅರಳಿ ಕಟ್ಟೆ ಅಂತ ಇರ್ತದೆ. ಅರಳಿ ಮರ, ಬೇವಿನ ಮರ ಜೊತೆಯಾಗಿ ನಟ್ಟಿರ್ತಾರೆ. ಅದು ಏನಕ್ಕಪ್ಪ ನಟ್ಟಿದ್ರು, ಊರಿಗೊಂದು ಸಲ ಒಂದೊಂದು ಊರಲ್ಲಿ ಏನಕ್ಕಪ್ಪ ನಟ್ಟಿದ್ರು, ಏನು ಕೆಲಸ ಇಲ್ಲದೆ ನಟ್ಟಿದ್ರ ಅಂತಂತೇಳಿ ಅಂದ್ಕೊಂಡ್ರೆ, ಸುಮ್ಮನೆ ನಾವೇನು ಮಾಡ್ತೀರಿ, ಹಬ್ಬದ ಟೈಮಲ್ಲಿ ಎಲ್ಲ ಪೂಜೆ ಮಾಡಬೇಕು ಅಂತಂದವಾಗ ಅದ್ರ ಮರ ಸುತ್ತುತ್ತೀರಿ. ಅದರ ಸಿಗ್ನಿಫಿಕೆನ್ಸ್ ಏನಪ್ಪ ಅಂತಂತಂದರೆ, ಅದು ಆಕ್ಸಿಜನ್ನು 24/7 ಕೊಡ್ತಾ ಇರ್ತದೆ. ಮತ್ತು ಅದರಲ್ಲಿ ಮೆಡಿಸಿನಲ್ ವ್ಯಾಲ್ಯೂಸ್ ತುಂಬ ಅಡಗಿದೆ. ಈಗ ಬೇವು ತೊಗೊಂಡ್ರೆ, ಬೇವಿನಲ್ಲಿ ಆ್ಯಂಟಿವೈರಲ್, ಆ್ಯಂಟಿ ಬ್ಯಾಕ್ಟೀರಿಯಲ್ಲು ಹಾಗೆಲ್ಲ ಬರ್ತದೆ. ಆ ಕಾಲದಲ್ಲೆಲ್ಲ ಅಮ್ಮ ಬಂದರೆ ಮಕ್ಕಳಿಗೆಲ್ಲನೂ ಆ ಬೇವಿನ ಸೊಪ್ಪಲ್ಲಿ ತಂದೆ ಅರ್ದಿ ಹಚ್ತಾಯಿದ್ರು. ಈಗೆಲ್ಲ ಹಾಸ್ಪಿಟ್ಲಿಗೆ ಎದ್ದಿದ್ದು ಓಡ್ತೀರಿ. ಅದು ಹೆಂಗೆ ಅಂದಾಗ ವಿಲೇಜ್ ಡಾಕ್ಟರ್ ಅಂತೇಳಿ ಹೇಳೋದು ಅದಕ್ಕೆ. ಮತ್ತು ಅರಳಿ ಮರ ಇದೆಯಲ್ಲ, ಅರಳಿ ಮರದಲ್ಲಿ ತುಂಬ ಒಳ್ಳೆಯ ಗುಣಗಳಿದೆ. ಅದರಲ್ಲಿ ವಾತ, ಪಿತ್ತ, ಕಫ ಅನ್ನೋದು ಈ ಎರಡು ಮರಗಳಲ್ಲಿ ಬ್ಯಾಲೆನ್ಸ್ ಮಾಡೋ ಸೂತ್ರಗಳೆಲ್ಲ ಇದೆ. ಹಾಗಾಗಿ ಇದು ಸುಮ್ಮನೆ ಪೂಜೆ ಮಾಡಲಿಕ್ಕೆ ಅಂತೇಳಿ ಇಟ್ಟಿಲ್ಲ. ಇಲ್ಲಾಂದರೆ ಕೆಲವರೆಲ್ಲ ಯೂಸ್ ಮಾಡ್ತಾರೆ. ಹಾಗಂತೇಳಿ ನೀಮಲ್ಲಿ ಎಷ್ಟೊಂದು ಮೆಡಿಸಿನಲ್ ವ್ಯಾಲ್ಯೂಸ್ ಅಡಗಿದೆ. ಅರಳಿ ಮರದಲ್ಲಿ ಹಂಗೆ ಅಷ್ಟೊಂದು ಮೆಡಿಸಿನಲ್ ವ್ಯಾಲ್ಯೂಸ್ ಇದಿದೆ. ಮಕ್ಕಳಿಲ್ದವರು ಅರಳಿ ಮರದ ಎಲೆ ತಿನ್ನೋದಾಗಲಿ, ಅಂದರೆ ಡಿಕಾಕ್ಷನ್ ಮಾಡ್ಕೊಂಡು ಕುಡಿಯೋದಾಗಲಿ, ಅಂದರೆ ಇಂಡಿವಿಜುವಲಾಗಿ ಮಾಡ್ಕೋಬೇಕು. ಅದನ್ನು ಮಾಡ್ಕೊಂಡು ಕುಡಿತಾಯಿದ್ರೆ ಆಗಾಗ ಅವರಲ್ಲಿ ಬೇಕಾಗಿರೋ ವೀರ್ಯ ಕಣಗಳೆಲ್ಲ ಜನ್ರೇಟ್ ಆಗಿ ಅವ್ರಿಗೆ ಬೇಕಾಗಿರೋ ಇದು ಫಲ ಸಿಗ್ಬೋದು ಅಂತಂತೇಳಿ ಒಂದು ಇದು ಅಷ್ಟೇ, ಮೆಡಿಸಿನಲ್ ಪರ್ಸ್ಪೆಕ್ಟಿವ್ ಆಗಿ. ಸೊ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ಇದು ಸುಮ್ಮನೆ ಇಟ್ಟಿಲ್ಲ. ಊರಲ್ಲಿ ಏನೋ ಇಡಬೇಕಪ್ಪ, ಪೂಜೆ ಮಾಡಬೇಕು, ಅದ್ರ ಸುತ್ತಾಡ್ಬಿಡೋದು. ನಮ್ಮ ಹೆಣ್ಮಕ್ಳು ದಾರ ಎಲ್ಲ ಸುತ್ತಬಿಟ್ಟು ಏನು ಬಟ್ಟೆಗಳೆಲ್ಲ ಇಟ್ಬಿಟ್ಟು ಕಲ್ಲ ಮೇಲೆ ಹಾಲು ಉಯ್ದಿದ್ದೆ ಹಂಗೆಲ್ಲ ಮಾಡ್ತಾಯಿರ್ತಾರಲ್ಲ, ನಾಗರ ಕಲ್ಲ ಮೇಲೆ ಅಂತ. ಸೊ ಇದು ಸಿದ್ಧ ಪರ್ಸ್ಪೆಕ್ಟಿವಲ್ಲಿ ಈ ಥರ ಇದರಲ್ಲಿ ಮೆಡಿಸಿನಲ್ ವ್ಯಾಲ್ಯೂಸ್. ಯಾಕೆಂದರೆ ನಾವು ಊರಲ್ಲಿ ಇದ್ರಾಗನ ಆವಾಗವಾಗ ಹೋಗ್ತಾ ಇರ್ತೀರಿ, ಪೂಜೆ ಮಾಡ್ತಾ ಇರ್ತೀರಿ, ನೋಡ್ತಾ ಇರ್ತೀರಿ. ಮರಿಬಾರ್ದು ಅಂತಂತೇಳಿನೇ ಈ ಥರ ಪೂಜೆಗಳು ಪುನಸ್ಕಾರಗಳು ಮಾಡ್ತಾಯಿದ್ರೆ ಏನೋ ಗೊತ್ತಾಗುತ್ತೆ ಅಂಥೇಳಿ ಸಿದ್ಧರುಗಳು ಒಂದೇ ಹತ್ರ ಇಟ್ಬಿಟ್ಟು ನೀವು ಪೂಜೆ ಮಾಡ್ತಾಯಿರಪ್ಪ ಅಂತಂತೇಳಿ. ಹಾಗೆ ತೋರಣನೂ ಅಷ್ಟೇ, ತಲೆಗೆ ಟಚ್ ಆಗ್ತಾ ಇರ್ತದೆ, ಆ ಕಡೆ ಹೋಗೋದಾಗ ಈ ಕಡೆ ಹೋದಾಗ ಬಾಗ್ಲ ಹತ್ರ. ಸೊ ಗೊತ್ತಾಗಲಿ, ನಾನು ಇದ್ದೀನಿ ನೋಡ್ರಪ್ಪ ಅಂತಂತೇಳಿ ಆ ಥರ. ಅದಕ್ಕಾಗಿ ಹಾಗೆ ಇಟ್ಟಿರೋದು. ಒಂದು ಕಾರಣ ಇಲ್ಲದೆ ಏನು ಕೆಲಸ ಮಾಡೋದಿಲ್ಲ ಅವರು. ಸೊ ಹಾಗಾಗಿ ನಾವು ಇದನ್ನೇ ಯೂಸ್ ಮಾಡ್ಕೋಬೇಕೆಲ್ಲರೂ. ಥ್ಯಾಂಕ್ ಯು.